ಕೊಪ್ಪ ಇದು ಮಲೆನಾಡಿನ ಒಂದೂರು. ಇಲ್ಲಿ ನಡೆಯುವ ಕಾರ್ಯಕ್ರಮಗಳು ಆಚರಣೆಗಳು ಭಾರಿ ಜೋರು. ಈ ಪಟ್ಟಿಗೆ ಸೇರುವ ಒಂದು ಕಾರ್ಯಕ್ರಮದ ಸುದ್ದಿ ನನ್ ಕಿವಿಗೆ ಬಿದ್ದಿತ್ತು. ಹಾಗಾಗಿ ಅದನ್ನ ಕಣ್ಣು ತುಂಬಿಕೊಳ್ಳಲು ನನ್ನ ಮನಸ್ಸು ಕಾಯ್ತಿತ್ತು. ಕೊಪ್ಪದ ಶ್ರೀ ಚಕ್ರ ಸಹಿತ ಚೌಡೇಶ್ವರಿ ಹಾಗೂ ನಾಗದೇವರ ಜಾತ್ರೆಯ ಬಗ್ಗೆ ಬಹಳ ಹಿಂದೆಯೇ ಕೇಳಿದ್ದೆ. ಹಾಗಾಗಿ ಇಂದಿರಾನಗರ, ನೇತಾಜಿ ನಗರದ ಕಡೆಗೆ ನಾ ಹೋಗಿದ್ದೆ. ಜನಸಾಗರವೇ ಅಲ್ಲಿ ಸೇರಿತ್ತು. ದೇವಾಲಯದ ಬಳಿ ತಯಾರಾಗುತ್ತಿದ್ದ ದೋಸೆಯ ಘಮ ಊರೆಲ್ಲ ಮುತ್ತಿತ್ತು. ಮೊದಲು ನಾ ದೇವರ ದರ್ಶನ ಪಡೆದೆ. ನಂತರ ಅಲ್ಲಿಂದ ಉಚಿತ ದೋಸೆ ಮೇಳದೆಡೆಗೆ ನಡೆದೆ. ಕೈ ಬೀಸಿ ಕರೆಯುತ್ತಿದ್ದ ದೋಸೆಯ ಕಂಡು ಆನಂದದಿಂದ ಚಪ್ಪರಿಸಿ ತಿಂದು ಮನಸ್ಸಲ್ಲೇ ಸಂತಸಗೊಂಡು ನಂತರ ದೇವಸ್ಥಾನದ ಕಡೆ ನಡೆದು ಅಲ್ಲಿ ಪ್ರಾರಂಭವಾಗಿದ್ದ ದೇವರ ಉತ್ಸವ ಕಣ್ತುಂಬಿಕೊಂಡೆ. ತಮ್ಮೆಲ್ಲ ಬಿಡುವಿಲ್ಲದ ಕೆಲಸಗಳ ನಡುವೆ ದೇವಿಯ ದರ್ಶನ ಪಡೆಯಲು ಬಂದ ಜನರು, ಜಗಮಗಿಸುತ್ತಿದ್ದ ವಿದ್ಯುತ್ ದೀಪಾಲಂಕಾರ, ಕಿವಿಗಿಡಿಸುವಂತೆ ಕೇಳಿ ಬರುತ್ತಿದ್ದ ಚಂಡೆ ಚಮಡಗಳ ಸದ್ದು, ಇವೆಲ್ಲರ ನಡುವೆ ಮೊದಲ ದಿನದ ಕಾರ್ಯಕ್ರಮಕ್ಕೆ ತೆರೆ ಬಿದ್ದಿತ್ತು. ಮರುದಿನದ ಕಾರ್ಯಕ್ರಮಕ್ಕೆ ಊರಿಗೆ ಊರೇ ದೇವಸ್ಥಾನದ ಬಳಿ ನೆರೆದಿತ್ತು. ಆ ಜನ ಸಮೂಹದ ನಡುವೆ ಅಲಂಕಾರಗೊಳ್ಳುತ್ತಾ ಕಂಗೊಳಿಸುತ್ತಿದ್ದ ತಾಯಿ ಚೌಡೇಶ್ವರಿಯ ದರ್ಶನ ಪಡೆದೆ. ಅಲ್ಲಿ ಜರುಗುತ್ತಿದ್ದ ಪೂಜೆ ಮಹಾಮಂಗಳಾರತಿಗಳ ಕಣ್ತುಂಬಿಕೊಂಡೆ. ನೋಡುತ್ತಲೇ ತಾಯಿಯ ರಾಜಬೀದಿ ಉತ್ಸವ ಹೊರಟಿತು. ಊರ ಜನರ ಮನದಲ್ಲಿ ತಾಯಿ ತಮ್ಮ ಮನೆ ಎದುರು ಬರುವಳೆಂಬ ಸಂತೋಷ ಮೂಡಿತ್ತು. ನೆರೆದಿದ್ದ ಜನರ ಮಧ್ಯೆ ಪಲ್ಲಕ್ಕಿಯಲ್ಲಿ ವಿರಾಜಮಾನವಾಗಿ ತಾಯಿ ಊರ ಬೀದಿಯಲ್ಲೆಲ್ಲ ಸಾಗುತ್ತಿದ್ದರೆ, ತಾಯಿಯ ಆಗಮನಕ್ಕೆಂದೇ ಊರ ಜನರು ಮನೆ ಮುಂದೆ ರಂಗೋಲಿ ಹಾಕಿ ಸಿಂಗಾರ ಮಾಡಿ ಆನಂದದಿಂದ ಕಾಯುತ್ತಿದ್ದರು. ಸಂತಸ ಸಡಗರದಿಂದ ಊರ ನಡುವೆ ತಾಯಿಯ ಉತ್ಸವ ಜರುಗಿತು. ಈ ದೃಶ್ಯ ನೋಡಲು ಎರಡು ಕಣ್ಣುಗಳೇ ಸಾಲದಾಗಿತ್ತು. ನೋಡುತ್ತಲೇ ನಡುರಾತ್ರಿಯಷ್ಟರಲ್ಲಿ ಪಲ್ಲಕ್ಕಿ ಉತ್ಸವಕ್ಕೆ ತೆರೆ ಬಿದ್ದಿತ್ತು. ಒಟ್ಟಾರೆ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮವು ಕೊನೆಯ ಘಟ್ಟ ತಲುಪಿತ್ತು. ನಾನು ಕೂಡ ನನ್ನ ಗೂಡನ್ನು ಸೇರಿಕೊಳ್ಳುವ ಹೊತ್ತಾಗಿತ್ತು. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.